ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಈವ್ನಿಂಗ್ ಸ್ನ್ಯಾಕ್ಸನ್ನು ಹೇಳ್ತಾ ಇದ್ದೀನಿ. ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು 10-15 ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇಲ್ಲಿ ನಾನು ಒಂದು ಪಾತ್ರೆಗೆ 1 ಬಟ್ಲಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ನಾನು ಈ ಅವಲಕ್ಕಿಯನ್ನು ನಾನು ನೀರಿನಿಂದ 2 ಬಾರಿ ವಾಶ್ ಮಾಡ್ಕೋತೀನಿ ರೀ. ಇದರೊಳಗಿನ ದೋಸೆನೂ ಹೋಗ್ತದೆ ರೀ. ನೋಡಿ, ಇದನ್ನು ನಾನೀಗ ಇದರೊಳಗಿನ ನೀರನ್ನು ತೆಗಿತೀನಿ ರೀ. ಈಗ ಇದರೊಳಗಿನ ನೀರನ್ನು ತೆಗೆದಿದ್ದೀನಿ. ಇಲ್ಲಿ ನಾನು ಇನ್ನೊಂದು 2-3 ಸ್ಪೂನ್ ಆಗಷ್ಟು ಅಥವಾ 3 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ತುಂಬಾ ಅವಲಕ್ಕಿ ಸಾಫ್ಟಾಗಿ ನೆನೆಸ್ಕೋತಾ ಇದ್ದೀನಿ ರೀ. ಈಗ ಇದನ್ನು ಮುಚ್ಚಿ ಒಂದು 5 ನಿಮಿಷ ತೆಗೆದಿಡ್ತಾ ಇದ್ದೀನಿ. ಈಗ ಒಂದು ಕಡಾಯಿಗೆ ಒಂದು ಪ್ಯಾನ್ನಲ್ಲಿ ನಾನು 1 ಸ್ಪೂನ್ ಆಗಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ಜೀರಿಗೆ ಫ್ರೈ ಆಗಲಿ ರೀ. ಈಗ ಜೀರಿಗೆ ಫ್ರೈ ಆಗ್ಯಾವ್ರಿ. ಇಲ್ಲಿ ಫ್ಲೇವರ್ಗಾಗಿ ನಾನು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಇಂಗು ಟೇಸ್ಟು ಫ್ಲೇವರು ಎರಡೂ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇಲ್ಲಿ ನಾನು 1 ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದರೆ ಚಿಲ್ಲಿ ಪೌಡ್ರನ್ನು ಹಾಕ್ಬೋದು. ಅದನ್ನು ಸ್ವಲ್ಪ ಫ್ರೈ ಆಗಲಿ ರೀ. ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಅರಿಶಿಣ ಪುಡಿ, ಅದನ್ನು ಲೋ ಫ್ಲೇಮಲ್ಲಿ ಇಟ್ಟನೆ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಎಳ್ಳು ಟೇಸ್ಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಎಳ್ಳನ್ನು ಎಣ್ಣೆ ಒಳಗೆ ಕರೆಕ್ಟಾಗಿ ಫ್ರೈ ಆಗ್ಬೇಕು ರೀ. ಈ ಥರ ಫ್ರೈ ಆಗಿ ಫಳ್ಳಾಗ್ಯಾವ್ರಿ. ಇದಕ್ಕೆ ನಾನು ಯಾವ ಬಟ್ಲಿಂದ ಅವಲಕ್ಕಿ ತೊಗೊಂಡಿನಲ್ರಿ ಅದರ ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟನೆ ಕಡಲೆ ಹಿಟ್ಟ ಹುರಿತೀನಿ ರೀ. ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕ್ರಿ. ಇದನ್ನು ನಾನು ತುಂಬ ಕೆಂಪಗಾಗಿ ಹುರ್ಕೊಳ್ಳ್ರಿ. ಈಗ ಇದು ಕರೆಕ್ಟಾಗಿ ಕಡಲೆ ಹಿಟ್ಟ ಹುರಿದದ್ರಿ. ಇದನ್ನು ನಾನು ಆರದ ಮೇಲೆ ಯೂಸ್ ಮಾಡ್ತೇನೆ ರೀ. ಈಗ ಇದು ಕರೆಕ್ಟಾಗಿ ಹುರಿದ ಒಂದು ಪ್ಲೇಟಿಗೆ ನಾನು ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ 5 ನಿಮಿಷ ಆದಮೇಲೆ ಅವಲಕ್ಕಿ ಕರೆಕ್ಟಾಗಿ ತುಂಬಾ ನೆಂದಿರ್ತದೆ ರೀ. ನಾನು ನೀರು ಹಾಕ್ಕೊಂಡು ಈ ಥರ ಸಾಫ್ಟ್ ಆಗಲಿ ಅಂತೇಳಿ ನೀರು ಹಾಕಿದ್ದೆ ರೀ. ನೋಡಿರಿ, ತುಂಬಾ ನೆನೆದು ಸಾಫ್ಟ್ ಆಗಿದೆ ರೀ, ಹಿಟ್ಟಿನ ಥರ. ಇದಕ್ಕೆ ನಾನು ಈಗ ಅದು ಕಡಲೆ ಹಿಟ್ಟು ಹುರಿದಿಟ್ಕೊಂಡಿರುವಂಥ ಕಡಲೆ ಹಿಟ್ಟು ಆರ್ಯದ ಅದನ್ನು ಹಾಕ್ತಾಯಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ನಾನೊಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ರೀ. ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ, ಒಂದು ಸ್ವಲ್ಪ ಸಣ್ಣಗಾಗಿ ಕಟ್ ಮಾಡಿ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಒಂದು ಅರ್ಧ ಬಟ್ಲಾಗಷ್ಟು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ನಾನಿಲ್ಲಿ ಯಾವುದೇ ರೀತಿ ನೀರು ಹಾಕ್ದೇ ಮಿಕ್ಸ್ ಮಾಡ್ತೀನಿ ರೀ. ಸ್ವಲ್ಪ ನಿಮ್ಗೆ ಬೇಕಂದ್ರೂ 1 ಸ್ಪೂನ್ ಆಗಷ್ಟು ಅಷ್ಟೇ ನೀರು ಹಾಕಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ರೀ. ಹಿಟ್ಟು ಒಂಥರ ಗಟ್ಟಿಯಾಗಿರ್ಬೇಕು ರೀ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ರೀ. ನೋಡಿರಿ, ಈ ಥರ ಹಿಟ್ಟು ಕರೆಕ್ಟಾಗಿ ಗಟ್ಟಿಯಾಗಿ ರೆಡಿ ಆಗಿದೆ ಇದು. ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಸಣ್ಣ ಬಾಲ್ ಸೈಜ್ ಅಷ್ಟು ತೊಗೊಂಡು ನಾನು ಈ ಥರ ಕೈಯಲ್ಲಿ ಒತ್ತಿ ಪಾಪಡಿ ಥರ ಮಾಡ್ಕೋತಾ ಇದ್ದೀನಿ ರೀ. ಭಾಳ ತೆಳಗೂ ಇಲ್ಲ, ಭಾಳ ದಪ್ಪನೂ ಇಲ್ಲ. ನೋಡಿರಿ, ಈ ಥರ ಮಾಡಿ ನಿಮ್ಗೆ ತೋರಿಸಿದ್ದೀನಿ. ನಾನು ಒಮ್ಮೆಲೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿರಿ, ತೆಳುವಾಗಿನೇ ಏನು ಮಾಡೀನಿ, ಕೈಯಲ್ಲಿ ಎಣ್ಣೆ ಹಚ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೆ. ನಾನು ಆಲ್ರೆಡಿ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೆ ರೀ. ಎಣ್ಣೆನೂ ಕಾಯ್ದರೆ ನಾನು ಸ್ವಲ್ಪ ಹಿಟ್ಟನ್ನು ಹಾಕಿ ಎಣ್ಣೆ ಕಾಯ್ದದಿಲ್ಲೇ ಟೆಸ್ಟ್ ಮಾಡ್ತಾಯಿದ್ದೀನಿ ರೀ. ನೋಡಿರಿ, ಈಗ ಪರ್ಫೆಕ್ಟಾಗಿ ಎಣ್ಣೆ ಇದು ಕಾಯ್ದದ್ರಿ. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನ್ನೇ ಇವನ್ನು ಫ್ರೈ ಮಾಡ್ತೀನಿ ರೀ. ಇದು ಅವಲಕ್ಕಿಯಿಂದ ಮಾಡಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರ್ತಾವ್ರಿ ಇವು. ಇವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಫ್ರೈ ಮಾಡಿರಿ. ಅವು ಸ್ವಲ್ಪ ಫಸ್ಟ್ ಹಾಕಿದ್ದು ಕರೆದ ಮೇಲೆ ಬರೋದ್ರಿಂದ ಮತ್ತೆ ನಾನು ಬೇರೆ ಸೈಡಿಗೂ ಹಾಕೀನಿ ರೀ. ನೋಡಿರಿ, ಇದು ಸಂಜೆ ಟೀ ಜೊತೆ ಅಂತೂ ತುಂಬಾ ಬೆಸ್ಟ್ ಸ್ನ್ಯಾಕ್ಸ್ ರೀ. ನೋಡಿರಿ, ಇವು ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ.
ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.